ನಾವು ನೀವು ಹೇರ್ ಕಟ್ ಮಾಡ್ಕೊಳ್ಳೋದಕ್ಕೆ ಸಲೂನ್ಗೆ ಹೋಗ್ತೀವಿ. ನಮಗೆ ಬೇಕಾಗಿರುವಂತ ರೀತಿಯಲ್ಲಿ ಹೇರ್ ಸ್ಟೈಲಿಸ್ಟ್ ಹತ್ರ ಮಾಡಿಸ್ಕೊಂತೀವಿ. ತಲೆ ಕೂದಲು ಉದುರುತ್ತಾ ಅದನ್ನೇ ತಲೆನೋವು ಮಾಡ್ಕೊಂಡಿರೋ ಪರಿಸ್ಥಿತಿ ಅದು ಬೇರೆನೇ ಕತೆ. ಹೇರ್ ಕಟಿಂಗ್ ಮಾಡೋದಕ್ಕೆ ರೋಬೋಟ್ ಬಂದ್ರೆ ಹೇಗಿರುತ್ತೆ? ಹಾಗಾದ್ರೆ ರೋಬೋಟ್ ಹೇರ್ ಸಲೂನ್ಗೆ ಬಂದೇ ಬಿಡುತ್ತಾ? ಬರೋದಿಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ನಾವು ನೀವು ಹೇರ್ ಕಟ್ ಮಾಡ್ಕೊಳ್ಳೋದಕ್ಕೆ ಸಲೂನ್ಗೆ ಹೋಗ್ತೀವಿ. ಇನ್ನು ಅಲ್ಲಿ ಹೋಗಿ ನಮಗೆ ಬೇಕಾಗಿರುವಂಥ ರೀತಿಯಲ್ಲಿ ವಿಭಿನ್ನವಾದಂಥ ಹೇರ್ ಸ್ಟೈಲನ್ನು ಅಲ್ಲಿರುವಂಥ ಹೇರ್ ಡ್ರೆಸ್ಸರ್ ಅಥವಾ ಹೇರ್ ಸ್ಟೈಲಿಸ್ಟ್ ಹತ್ರ ಮಾಡಿಸ್ಕೊಂತೀವಿ. ಇನ್ನು ತಲೆ ಕೂದಲು ಉದುರುತ್ತಾ ಅದನ್ನೇ ತಲೆನೋವು ಮಾಡ್ಕೊಂಡಿರೋ ಪರಿಸ್ಥಿತಿ ಅದು ಬೇರೆನೇ ಕತೆ. ಆದರೆ ಸಲೂನ್ಗೆ ಹೋಗಿ ಹೇರ್ ಸ್ಟೈಲನ್ನು ಮಾಡ್ಕೊಂತೀವಿ. ಆಗ ಹೇರ್ ಕಟಿಂಗ್ ಮಾಡೋದಕ್ಕೆ ರೋಬೋಟ್ ಬಂದ್ರೆ ಹೇಗಿರುತ್ತೆ? ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಈ ವಿಡಿಯೋ ನೋಡ್ತಾ ಇದ್ರೆ ಶಾಕ್ ಆಗೋದು ಸಹಜ. ಯಾಕಂದ್ರೆ ಹೇರ್ ಸ್ಟೈಲ್ ಮಾಡಿಸ್ಕೊಳ್ತಾ ಇರೋದು ಜಗತ್ತಿನ ನಂಬರ್ 1 ಶ್ರೀಮಂತ ಎಲಾನ್ ಮಸ್ಕ್. ಹೇರ್ ಕಟ್ ಮಾಡ್ತಿರೋದು ರೋಬೋಟ್. ಅದಕ್ಕೆ ಅಂತಾನೆ ಟೆಸ್ಲಾ ಬೋಟ್ ಅನ್ನ ರೆಡಿ ಮಾಡಿಸಿರೋ ಎಲಾನ್ ಮಸ್ಕ್ ಇದು ನೆಕ್ಸ್ಟ್ ಜನರೇಷನ್ ರೋಬೋಟ್ ಅಂತ ಹೇಳ್ತಿದ್ದಾರೆ. ಇದು ಮುಂದಿನ ಜನರೇಷನ್ಗೆ ಬರೋ ಹೊಸ ಟೆಕ್ನಾಲಜಿ ಅಂತ ಹೇಳ್ತಿದ್ದಾರೆ ಎಲಾನ್ ಮಸ್ಕ್. ಹಾಗಂತ ಇದು ನಿಜವಾದ ವಿಡಿಯೋ ಅಲ್ಲ, ಇದು AI ಸೃಷ್ಟಿಸಿರೋ ವಿಡಿಯೋ. ಆದ್ರೆ ಇದು ಮುಂದಿನ ದಿನಗಳಲ್ಲಿ ನಿಜವಾಗಲಿದೆ ಅನ್ನೋದು ಎಲಾನ್ ಮಸ್ಕ್ ಕೊಡ್ತಿರೋ ಕಾನ್ಫಿಡೆನ್ಸ್. ಮನುಷ್ಯರು ಮಾಡೋ ಪ್ರತಿ ಕೆಲಸವನ್ನು ಮಾಡೋಕೆ ರಾಬರ್ಟ್ ಬಂದ್ರೆ ಮನುಷ್ಯರು ಏನ್ ಮಾಡಬೇಕು ಅನ್ನೋದು ದೊಡ್ಡ ಪ್ರಶ್ನೆ. ಇಂತಹ ಪ್ರಯೋಗಗಳು ಈಗಾಗಲೇ ಶುರುವಾಗಿದೆ. 100% ಸಕ್ಸಸ್ ಆಗಿಲ್ಲ. ಆದ್ರೆ ಪ್ರತಿ ಪ್ರಯೋಗಗಳು ಸಕ್ಸಸ್ ಆಗೋದು ವೈಫಲ್ಯದ ನಂತರವೇ ಅಲ್ವಾ? ಸಕ್ಸಸ್ಸಿನ ತಾಯಿಯೇ ವೈಫಲ್ಯಗಳಲ್ವಾ? ಈಗ ರೋಬೋಟ್ ಹೇರ್ ಸ್ಟೈಲ್ ರೋಬೋ ಬರಲಿದೆ ಅನ್ನೋದನ್ನ ಎಲಾನ್ ಮಸ್ಕ್ ಹೇಳ್ತಿದ್ದಾರೆ. ಯಾವ್ಯಾವ್ದೋ ಸಮಸ್ಯೆಗಳಿಗೆ ರೋಬೋಟ್ ಪರಿಹಾರವೂ ಹೌದು, ಹಲವು ಸಮಸ್ಯೆಗಳಿಗೆ ಸೃಷ್ಟಿಕರ್ತಾನೂ ಹೌದು. ಹೀಗಾಗಿ ಹೇರ್ ಸ್ಟೈಲ್ ರೋಬೋಟ್ ಹೊಸ ಚರ್ಚೆಯನ್ನ ಹುಟ್ಟು ಹಾಕಿರೋದಂತೂ ಸತ್ಯ. ಹಾಗಾದ್ರೆ ರಾಬರ್ಟ್ ಹೇರ್ ಸಲೂನ್ಗೆ ಬಂದೇ ಬಿಡುತ್ತಾ? ಗೊತ್ತಿಲ್ಲ. ಬರೋದಿಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಯಾಕಂದ್ರೆ ಈ ವಿಡಿಯೋವನ್ನ ಹಂಚಿಕೊಂಡಿರೋದು ಎಲಾನ್ ಮಸ್ಕ್. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.